ಯವ್ವ, ನೀನ್ ರಾಹುಲ್ ಎಂಡ್ರು ತಾನೇ? ಹಾ, ಯವ್ವ ಯವ್ವ ಯವ್ವ. ಹಾ, ಇದೇನಮ್ಮಿ ಇದು? ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಟ್ಟಿದೀಗಲ್ಲ ನೀನು. ಎಲ್ಲೊಂಟೋಗ್ಬಿಟ್ಟಿದೆ ಈ ಸುದಿನ? ಆಗ್ಲೇ ತಿಂಗ್ಳಾನ್ಗಟ್ಲೆ ಹೋಗ್ಬಿಡ್ತು. ಈಗೇನು ಯಾವ್ದೋ ಗಾಡಿನಾಗ ಬಂದ್ಬಿಟ್ಟು ಇಳ್ದಲ್ಲ? ಏನ್ ಸಮಾಚಾರ? ಹಾ, ಇವ್ಸ್ ದಿನ ಎಲ್ಗೋಗ್ಬಿಟ್ಟಿದೆ? ಅಲ್ಲ ಕಣ್ರಮ್ಮಿ, ನೀವು ಎಲ್ಲ ಸಂಸಾರ ಅಂತ ಅನ್ಕೊಂಡಿದ್ರು, ಇಲ್ಲ ಕುಂಟೆ ಬಿಲ್ಲೆ ಆಟ ಆಡನಿ ಅಂತ ಅನ್ಕೊಂಡಿದ್ರು. ನನಗಂತೂ ಗೊತ್ತಾಯ್ತಿಲ್ಲ. ಹೋಗೋರು ಹೋಯ್ತಿರ್ತೀರಾ, ಬರೋರು ಬರ್ತಿರ್ತೀರಾ. ಏನಾಯ್ತು? ಎಲ್ಲೋಗಿದ್ದೆ ಈಸ್ ದಿವಸ? ಆ, ಅದು ಇಂಪಾರ್ಟೆಂಟ್ ಕೆಲಸ ಇತ್ತು ಕಣಜ್ಜಿ, ಅದಕ್ಕೆ ಹೋಗಿದ್ದೆ. ಶಾನೆ ಇಂಪಾರ್ಟೆಂಟ್ ಕೆಲಸ. ಹ್ಮ್. ಹಂಗೇನೆಯಾ? ಹಂಗೇನೆ ತುಂಬ ಬಿಸ್ನೆಸ್ ಅದು ಇದು ಅಂತ ಎಲ್ಲ ಮಾಡಿದೆ. ಆ ಬಿಸ್ನೆಸ್ಸು ಟೆನ್ಷನ್ನು ಅದ್ರಾಗೆ ಊರಿಗೆ ಬರೋದೇನಿಯ ಮರ್ತೋಗ್ಬಿಟ್ಟಿದೆ. ಅದಕ್ಕೇನಿಯ ಇವಾಗ ಬರಣಿ ಅಂತ ಹೇಳ್ಬಿಟ್ಟು ಊರ ಕಡೆ ಇವಾಗ ಬರ್ತಾ ಇದ್ದೀನಿ ಕಣಜ್ಜಿ. ನಿನಗೆ ಯಾಕಜ್ಜಿ ಟೆನ್ಷನ್ನು? ನಾನೇ ಆರಾಮಾಗಿರ್ಬೇಕಾದ್ರೆ ನೀನು ಯಾಕಜ್ಜಿ ಟೆನ್ಷನ್ ತಗೋತೀಗ? ನೋಡು, ಈಗ ಆರಾಮಾಗಿದ್ದೀನಿ ನಾನಂತನ್ವೆ. ಸೂಪರಾಗಿ ನೀನು ನೋಡಿ. ಒಳ್ಳೇದಾಯ್ತು ಬಿಡು ನೀನಂತೂ ಬಂದಿದ್ದು. ನಿನ್ನ ಗಂಡ ಇವಾಗ ಸಂದಾಗ ದುಡ್ಕೊಂಡು ಸಂದಕವನಿ ಒಂದು ಅಂಗಡಿ ಪಂಗಡಿ ಎಲ್ಲ ಮಡಿಕೊಬಿಟ್ಟವ್ರೆ. ಸಂದಾಗ ಇಂಪ್ರೂವ್ಮೆಂಟ್ ಆಗ್ಬಿಟ್ಟವನೆ. ಇಬ್ರೇನ್ರಗಳ್ನ ಬಿಟ್ಟ ಮೇಲೆ ಉದ್ಧಾರ ಆಗೋಗ್ಬಿಟ್ಟ ಅವನಂತೂನ್ವೆ. ಅದೇನೇನೇನೋ ಮಾಡಿಸ್ತಾನಂತೆ ಅಂತ ಹೇಳ್ತಾಳ ಅವ್ರ ಅಮ್ಮ. ಅಂಗಡಿ ತಕ ಹೋಗಿದ್ದೆ, ಅಂಗಡಿನಾಗೂ ಸಂದಾಗ ವ್ಯಾಪಾರ ಎಲ್ಲ ಆಯ್ತದೆ. ಜೊತೆಗೆ ಅವನು ಅಷ್ಟೇ ಅಂತೆ, ಏನೋ ಬಿಸ್ನೆಸ್ ಮಾಡ್ತಾವನಂತೆ. ಒಳ್ಳೆ ಕಾಸಾಗೋಗ್ಬಿಟ್ಟೈತೆ. ಏನೋ ಬಿಡು, ಅವಳಿಗಂತೂನುವೆ ದೊಡ್ಡಂಡ್ರಿಗಂತೂನುವೆ ಡೈವರ್ಸ್ ಕೊಟ್ಬಿಟ್ಟ. ನೀನೇನೋ ಉಳ್ದಿದ್ದೀಗಲ್ಲ. ಏನಕ್ಕೆ ಹೇಳ್ತಾ ಇದೀಯ ನೀನು? ಇಷ್ಟೆಲ್ಲ ಚೇಂಜಸ್ ಆಗೋಗ್ಬಿಟ್ಟೈತಾ? ನಾನು ಏನು ಗೊತ್ತಿರಲ್ಲ, ಬರಗೆಟ್ಟಿರ್ತಾರೆ ಅಂತ ಅನ್ಕೊಂಡು ಬಂದೆ. ಹಾಂ, ಈಗಾಗಲೇ ನೀವು ಇಷ್ಟೊಂದೆಲ್ಲ ಚೇಂಜ್ ಆಗೋಗ್ಬಿಟ್ಟು ಇಷ್ಟೊಂದೆಲ್ಲ ಸಂಪಾದನೆ ಎಲ್ಲ ಮಾಡ್ಬಿಟ್ಟವ್ರಾ? ನಿಜನೇನಜ್ಜಿ ಹೇಳ್ತಿರೋದು? ಹಂಗೆ ಆಶಿ ಡೈವರ್ಸು ಕೊಟ್ಬಿಟ್ಲಾ? ಯಾಕವ, ನಿಂಗೇನು ಗೊತ್ತಿಲ್ವೇ? ಎಲ್ಲ ಗೊತ್ತು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ನಾನೆಲ್ಲ ದಿನ ಮಾತಾಡ್ಕೊಂತ ಇತ್ತೇನೋ ಅಂತ ಅನ್ಕೊಂಡೆ. ನಿಂಗೇನು ಗೊತ್ತಿಲ್ವೇ ವಿಷಯ? ಇಲ್ಲ ಕಣವ, ಹಿಂಗೆ ನೆನೆಯ ಎಲ್ಲನೂ ಹಿಂಗೆ ನಡೆದೈತೆ ಮನೆಯಾಗಿ ಎಲ್ಲನೂ. ಹ್ಞೂ. ಏನವ ಇನ್ನ ಏನವ ಹೇಳೋದು, ಏನವ ಮಾಡೋದು? ಹೆಂಗೋ ಸಂದಕವ್ರು ಅವ್ರು. ನೀನು ಬಂದಲ್ಲ ಹೆಂಗೋ, ನೀನನ್ನ ಇನ್ನು ಮ್ಯಾಲೆ ತೊಗ್ಗಿ ಬೊಗ್ಗಿ ನಡ್ಕೊಂಡು ಪಾಪ ಹೆಂಗೋ ಹೋಗು. ಆ ಹುಡುಗನು ಸಂದಕ್ಕಿರ್ತಾನೆ. ಸರಿ ಕಣಜ್ಜಿ, ಆಯ್ತು ಕಣಜ್ಜಿ, ಆಯ್ತು ಆಯ್ತು ಆಯ್ತು. ನೀನು ಹೇಳಿದ್ ನಂಗೆ ಭಾಳ ಖುಷಿನೇ ಆಯಿತು. ನಾನು ಅಷ್ಟೇ ಊರಿಗತ್ತಾಗ ಬಂದ್ಬಿಟ್ಟು ಇಲ್ಲೇ ಇದ್ಬಿಡೋನಿ ಅಂತ ಏನಿಯ ಬಂದೆ. ಸದ್ಯ ಹೆಂಗೋನು ಎಲ್ಲ ಒಳ್ಳೇದಾಗ್ಬಿಟ್ಟು ನನಗೆ ಅಷ್ಟೇ ಏನಿಯ ಸಾಕು. ಯಪ್ಪ, ದೇವ್ರ ದಯೆಯಿಂದ ಹೆಂಗೋ ಎಲ್ಲ ಒಳ್ಳೇದಾಗಬೇಕು ಅಂತ ಅನ್ಕೊಂಡಿವ್ ನಾನಂತೂ. ಇನ್ನು ಮೇಲೆ ನನ್ನ ಗಂಡನ ಜೊತೆ ಆರಾಮಾಗಿ ಇದ್ಬಿಡ್ತೀನಿ ನಾನಂತೂ. ನಮ್ಮ ಅತ್ತೆ ಎಲ್ಲೈತಿ ಇವಾಗ? ಓ, ನಿಮ್ಮ ಅತ್ತೆಯಾ? ನಿಮ್ಮ ಅತ್ತೆ ಅಲ್ಲಿ ಅಂಗಡಿ ತಗೈತೆ. ಅಂಗಡಿನಾಗೆ ಕುಂತ್ಕೊಂಡು ಅಂಗಡಿನಾಗೆ ಇದು ಮಾಡ್ಕೊಂಡು ಅವಳೆ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಮಗ ಸಂದಾಗ ದುಡಿತಾನೆ. ಇನ್ನೇನು ತೊಂದರೆ ಹೇಳು, ಇನ್ನೇನು ಹೇಳು ಕತೆ? ಓ, ಹಂಗ? ಸರಿ ಸರಿ ಬಿಡಿ, ಆಯ್ತು. ಹೆಂಗೋನುವೆ ಚೆನ್ನಾಗವ್ರಲ್ಲ ಅವ್ರೂ ಸಾಕು ಅಷ್ಟೇನಿಯ. ಇನ್ನೇನು ಬೇಕು ಹೇಳು? ಕಣವ, ಅಲ್ಲಿ ಊರ್ತಾಗೆ ಅಂಗಡಿ ಕಾಣಿಸ್ತದೆ ನೋಡಿ, ದೊಡ್ಡ ಅಂಗಡಿ. ಊರ್ತಾಗ ಬಲಗಡೆ ಸೈಡ್ ಐತಲ್ಲ, ಹೊಸ್ದಾಗ ಐತಲ್ಲ ಅಂಗಡಿ, ಮುಚ್ಚಿತ್ತಲ್ಲ. ಅದು ನೀವ್ರೇನಿಯ ಓಪನ್ ಮಾಡೋರೆ, ಹೋಗಂತ ನೋಡು, ಅಲ್ಲೇ ಏನಿಯ ಕಾಣ್ತದೆ. ಸರಿ ಅಜ್ಜಿ, ಆಯ್ತು. ಹೋಗ್ಬಿಟ್ಟು ನೋಡಿ ವಿಚಾರ ಮಾಡ್ತೀನಿ. ಹೋಗೋಗ ಎಲ್ಲ ಒಳ್ಳೇದಾಗ್ಲಿ. ಅಯ್ಯೋ, ನನ್ನ ಅದೃಷ್ಟನೋ ಏನೋ ನನಗಂತನೂ ಗೊತ್ತಾಯ್ತಿಲ್ಲ. ನನ್ನ ಅದೃಷ್ಟ ಏನಿ ಅನ್ನಿಸ್ತದೆ. ಇರ್ಲಿ ಬಿಡು, ನೋಡೋಣ. ಹೆಂಗನ್ವೆ ನನ್ನ ಗಂಡ ಸಂದಾಗ ದುಡಿತಾವನೆ ಅಂತ ಹೇಳಿದ್ಮೇಲೆ ಇನ್ನು ಹೋಗಿ ತಿನ್ಕೊಂಡು ಉಮ್ಕೊಂಡು ಆರಾಮಾಗಿರ್ಬೋದಲ್ಲ. ಇನ್ನೇನು ತೊಂದರೆ ಇರೋಕ್ಕಿಲ್ವಲ್ಲ. ಇದಕ್ಕಿನ್ನೂ ಇನ್ನೊಂದು ದೊಡ್ಡ ಮಹಾ ಕೆಲಸ ಇನ್ನೇನು ಮಾಡ್ತೀನಿ, ತಿನ್ಕೊಂಡು ಉಣ್ಕೊಂಡು ಮಾತ್ರ ಆರಾಮಾಗಿ ಇದ್ಬಿಡ್ತೀನಿ ಹೆಂಗೋನುವೆ. ಸರಿ, ನೋಡೋಣ ಇರು, ಏನಾಯ್ತು ಏನು ಬಿಡ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಈಗೆಲ್ಲ ಅರ್ಥವಾಯ್ತಲ್ಲ. ಹೆಂಗೋ ಬಿಡು, ನೆಮ್ಮದಿಯಾಗತ್ತಾಗೆ ಉಣ್ಕೊಂಡು ಇದ್ಬಿಟ್ರಾಯ್ತು. ನನ್ನ ಗಂಡನ ಹೋಗ್ಬಿಟ್ಟು ಕ್ಷಮೆ ಕೇಳಲೇಬೇಕು. ನಾನು ಯಾರ ಜೊತೆನೋ ಹೋಗಿರಲಿಲ್ಲ, ಕೆಲಸ ಕೊಡಿಸ್ತೀನಿ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಹೋಗಿದ್ದು. ನಮ್ಮ ಅತ್ತೆಗೆ ಎಲ್ಲ ವಿಷಯನೂ ಹೇಳ್ತೀನಿ. ನಮ್ಮ ಅತ್ತೆನೂ ಖುಷಿ ಪಡಬೇಕು. ನನ್ನೇನಿಯ ಸೊಸೆ ಅಂತ ಒಳಗೆ ಕರ್ಕೋಬೇಕು. ಅಷ್ಟು ನಯಸ್ಸಾಗಿ ಮಾತಾಡ್ಬೇಕು ನಮ್ಮ ಅತ್ತೆ ತಾಗೆ. ಅವನು ಯಾರೋ ನಾನು ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಒಳ್ಳೆ ಬಿಡತ್ತಾಗೆ ಬೀದಿಗೆ ಬಿಟ್ಬಿಟ್ಟ. ಈಗ ಯಾಕೆ ಬೇಕು? ನಮ್ಮ ಅತ್ತೆನೇ ನಂಗೆ ದೇವ್ರು ಇವಾಗ. ಅತ್ತೆ, ಅತ್ತೆ, ಅತ್ತೆ. ಅಯ್ಯೋ ಅಯ್ಯೋ ಅಯ್ಯಯ್ಯ, ಬೇವರ್ಸಿನ ತಕೊಬಿಟ್ಟು ಬಂದು ಇದು ಯಾಕೆ ಬಂದು ಹಿಂಗೆ ಅಂತ ಹೇಳ್ಬಿಟ್ಟಿಲ್ಲ ಅಳ್ಳಾಡ್ಸ್ಕೊಂಡು. ಯಾಕಮ್ಮಿ ಬಂದೆ ಹಿಂಗೆ ಅಳ್ಳಾಡ್ಸ್ಕೊಂಡು ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು? ನಿನ್ಗೇನು ತಲೆಗಿಲೆ ಕೆಟ್ಬಿಟ್ಟೈತ? ನಿಂಗೇನು ತಲೆಗಿಲೆ ಕೆಟ್ಟಿಲ್ಲ ತಾನೆ? ನಿಂಗೆ ಇಲ್ಲಿಗೆ ಕುಡಿಕೊಂಡು ವಾಪಸ್ ಬಂದೆ. ಇಲ್ಲಿ ಯಾರು ನಿನಗೋಸ್ಕರ ಕಾಯ್ಕೊಂಡಿಲ್ಲ, ಅದೇ ಮಾಡ್ಕೊಂಡು ನಿಂತ್ಕೊಂಡಿಲ್ಲ. ನೀನು ಬಂದಾಗೆಲ್ಲ ಸ್ವಾಗತ ಸ್ವಾಗತ ಸುಸ್ವಾಗತ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿನಿ ಆರತಿ ಎತ್ಕೊಂಡು ಕರೆಯೋಕ್ಕೆ. ಏನೇ ಕಿತ್ತೋದೊಳೆ, ನನ್ನ ಮಗುನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗುನೇನಿಯ ಎಲ್ಲೋ ಇರಿಸ್ಬಿಟ್ಟು ನನ್ನ ಮಗುನ ಏನೆಲ್ಲ ಮಾಡ್ಬಿಟ್ಟೆ ಅಲ್ವೇನೆ ನೀನು? ಇವಾಗ ನೋಡಿದ್ರೆ ಏನೂ ಆಗಿಲ್ವೇನೋ, ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅನ್ನಂಗೆ ಬಂದ್ಬಿಟ್ಟಿದ್ದೀಗಲ್ಲ ನೀನಂತೂನುವೆ. ಅಯ್ಯೋ ಅತ್ತೆ, ನಾನು ಹಂಗೆಲ್ಲ ಕಿಡ್ನಾಪ್ ಮಾಡ್ತೀನ ಅತ್ತೆ? ನಾನು ಭಾಳ ಒಳ್ಳೆಯವಳು ಕಣತ್ತೆ. ನಾನು ಕಿಡ್ನಾಪ್ ಮಾಡೋ ಅಂಥವಳು ಅಲ್ಲ ಕಣತ್ತೆ. ಆದರೆ ಏನು ಮಾಡ್ತೀಯ ಕಣತ್ತೆ, ಅವಳೆಲ್ಲ ಆಶಿ ಅವಳೆ ಕಣತ್ತೆ ನನಗೆ ಹೇಳಿದ್ದು. ಇವನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ದೂರದಾಗ ಎಲ್ಲಾದ್ರೂ ಮಡಗ್ಬಿಡು, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಕಾಸು ಕೊಟ್ಬಿಟ್ಟು ಕಳಿಸಿದೆಲ್ಲ ಅವಳೆ ಕಣತ್ತೆ. ನನಗೆ ಇಷ್ಟನೇ ಇರಲಿಲ್ಲ ಕಣತ್ತೆ ರಾಹುಲ್ನ ಕರ್ಕೊಂಡೋಗ್ಬಿಟ್ಟು ಹಂಗೆ ಅಷ್ಟು ದೂರ ಎಲ್ಲನೂ ಮಡಗಕ್ಕೆ. ಆದರೆ ಅವಳೇನಿಯ ಬಿಡ್ಲಿಲ್ಲ, ಕಾಸು ಕುಯ್ಸೆಲ್ಲ ಕೊಟ್ಬಿಟ್ಟು ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಪಿಂಡಾಂತರ ಮಾಡ್ಬಿಟ್ಲು. ಇನ್ನೇನು ಮಾಡೋಕ್ಕಾಯ್ತದೆ? ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನೇನಿಯ ಕರ್ಕೊಂಡು ಹೋಗ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ,
ನಿನ್ನ ಮನೆಯಾಳಿ ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ ನನಗೆ ಹೆಂಗೆ ಅನ್ನಿಸ್ತಾಯ್ತು ನಿನ್ನ ಬಗ್ಗೆ ಅಂತ ಹೇಳಿದ್ರೆ ನನಗಂತೂ ನಾಚಿಕೆ ಆಯ್ತಾಯ್ತು ನಿನ್ನ ಮಕ ನೋಡ್ತಾ ಇದ್ರೆ ನನಗಂತೂ ನಿನ್ನ ಜಲ್ಮುಕ್ಕಿಷ್ಟು ಬೆಂಕಿ ಹಾಕ ಏನಂತ ಮಾಡ್ತಿದ್ದೀಗೋ ಏನಂತ ಇದು ಮಾಡಿದ್ದೀಗೋ ಗೊತ್ತಿಲ್ಲ. ಅವಳು ಮಾತು ಕಟ್ಕೊಬಿಟ್ಟು ನೀನು ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಸೇರಿದ್ದೀವಿ. ನನ್ನ ಮಗ ನೋಡಿದ್ರೆ ಕಿಡ್ನಾಪ್ ಆಗೋಗ್ಬಿಟ್ಟವನೇ. ನಮ್ಮ ಗತಿ ಯಾರಿಗೂ ಬರೋದು ಬೇಡ. ಅತ್ತೆ ತೆಪ್ಪಾಯ್ತು ಕಣತೆ ತೆಪ್ಪಾಯ್ತು. ಅವಳು ಮಾತು ಕಟ್ಕೊಂಡು ಮಣ್ಣು ತಿನ್ನೋ ಕೆಲಸನ ಮಾಡ್ಬಿಟ್ಟಿದ್ದೀನಿ. ಬರೀ ಮಣ್ಣು ತಿನ್ನೋದೇನಿ ಆಯ್ತು ನಾನಂತೂ. ಸುಮ್ಮನೆ ಯಾಕೆ ಈಗ ಅದೆಲ್ಲ ಬಿಡಿ. ಈಗ ಮಣ್ಣು ತಿನ್ನೋ ಕೆಲಸ ಆಗೋಗ್ಬಿಟ್ಟೈತಲ್ವ ಈಗ. ಇನ್ನು ಮ್ಯಾಲೆ ಸರ್ ಮಾಡ್ಕೊತೀನಿ ಕಣತೆ, ಸರ್ ಮಾಡ್ಕೊತೀನಿ. ಇನ್ನು ಮ್ಯಾಲೆ ನೋಡ್ತಾ ಇರಿ. ನಾನೇನು ಸುಮ್ಮನೆ ಅನ್ಕೊಬಿಡಿ. ಇವಾಗ ನನಗೂ ತಿಂಗಳ ಕಾಸು ಬರಂಗೆ ಮಾಡ್ಕೊಂಡಿವ್ನಿ, ಏನೇನೋ ಮಾಡಿವ್ನಿ ನಾನು. ಈಗ ಇನ್ಸ್ಟಾಗ್ರಾಮಾಗ ಫೇಮಸ್ ಆಗ್ಬಿಟ್ಟಿವ್ನಿ ನಾನು. ನನಗೆ ತಿಂಗಳ ಕಾಸು ಬರ್ತದೆ ಅಷ್ಟೇ ಅಲ್ಲ ಕಣತೆ. ನಾನಿವಾಗ ಹೊಸಿ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಗೊತ್ತೇ. ಎಷ್ಟೊಂದು ದುಡ್ಡ ಏನೋ ನೀನು ಸಂಪಾದನೆ ಮಾಡ್ತಾ ಇದ್ದೀಗ ಕಾಸ ಎಷ್ಟು ಬರ್ತದೆ ತಿಂಗಳ ಅತ್ತೆ ಹೇಳಕ್ ಹಾಕಿಲ್ಲ ಕಣತೆ. ಫೇಮಸ್ ಆಗ್ತೀವಿ ಅಲ್ವಾ, ಹೇಳಕ್ ಹಾಕಿಲ್ಲ. ಬಂದೇ ಬರ್ತದೆ ಕಾಸು ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಬಂದೇ ಬರ್ತದೆ. ನಂದಂತುನ್ವೆ ಏನು ತೊಂದರೆ ಇಲ್ಲ ನಂದಂತೂ. ನೀವು ಏನು ಯೋಚನೆ ಮಾಡ್ಬಿಡಿ ಕಣತೆ. ನಾನು ಬರೀ ಕೈಯಾಗಿ ಬಂದಿದ್ದೀನಿ ಅಂತ ಅನ್ಕೊಂಡತ್ತೆ. ನಾನು 5 ಲಕ್ಷ ರೂಪಾಯಿ ಕ್ಯಾಶ್ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ ಕಣತೆ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದನ್ನ. ಏನವ ಸೊಸೆ 5 ಲಕ್ಷ ರೂಪಾಯಿ ಕ್ಯಾಶ್ ಎತ್ಕೊಂಡ್ಬಿಟ್ಟು ಬಂದಿದ್ದೀಗ? ಅಯ್ಯೋ 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 ಅಯ್ಯೋ, ನಿಜವಾಗೂ ಸಂಪಾದನೆ ಎಲ್ಲ ಮಾಡಕ್ಕೆ ಶುರು ಮಾಡ್ಕೊಬಿಟ್ಟ. ನನ್ನ ಮಗನೂ ಸಂಪಾದನೆ ಮಾಡ್ತಾವನೆ, ನೀನು ಸಂಪಾದನೆ ಮಾಡ್ಬಿಟ್ರೆ ಈ ಊರಾಗೆ ನಾವೇ ಕೋಟ್ಯಾಧೀಶ್ವರ ಹೋಗ್ಬಿಡ್ತೀವಿ ಅಂತ ಅನಿಸ್ತದೆ ನೋಡವ. ಬಿಡು, ಆಗಿದ್ದೆಲ್ಲ ಆಗೋಗ್ಬಿಡ್ತು. ಇನ್ನೇನು ಮಾಡೋಕ್ಕಾಯ್ತದೆ? ಹಳೆ ಚಾಳಿನೆಲ್ಲ ಇದು ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದೆ? ಹಳೆ ಕಥೆಯ ಹೆಂಗೋ ಆ ಯಾಶಿನ್ವೇ ಡೈವರ್ಸ್ ಕೊಂಡ್ಬಿಟ್ಟು ಹೊಂಟೋಗ್ಬಿಟ್ಲು ದರಿದ್ರದೊಳೆ ಎತ್ತೋತ್ತಾಗೆ. ನೋಡು ನಿನ್ನ ಗಂಡನ ಬತ್ತಾನೆ, ನಿನ್ನ ಗಂಡನ ನಯಸ್ ಮಾಡ್ಕೊಂಡು ಹಂಗೋ ಹಿಂಗೋನುವೆ ನೆಮ್ಮದಿಯಾಗಿ ಖುಷಿಯಾಗಿರೋದು ಕಲ್ತ್ಕ ಸರಿನೇ. ಹಂಗೋ ಕಣವ, ದೇವರು ದೊಡ್ಡನು ನೀನು ವಾಪಸ್ ಕರೆಸ್ಬಿಟ್ಟ. ಕಣತ್ತೆ, ನನಗೂ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು ಕಣತ್ತೆ ನಂಗಂತೂ. ಅಯ್ಯೋ, ನಾನು ಫಿಲಮ್ ಹೀರೋಯಿನ್ ಆಗಬೇಕು ಅಂತ ಹೋಗಿದ್ದೆ ಕಣತ್ತೆ. ಹೀರೋಯಿನ್ ಆಗ್ಬಿಟ್ಟು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೇನೇನೋ ಆಸೆ ಇತ್ತು ಕಣತ್ತೆ ನನಗೂ. ಹೆಂಗೆಂಗೋ ಇರಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡೋಕ್ಕಾಯ್ತದೆ ಕಣತ್ತೆ, ನನ್ನ ದುರಾದೃಷ್ಟನೋ ಏನು ಕತೆಯೋ ಗೊತ್ತಿಲ್ಲ. ಅಯ್ಯೋ, ಹೀರೋಯಿನ್ ಆಗೋಕ್ಕಾಗಲೇ ಇಲ್ಲ. ಅವ್ನು ಯಾರೋ ಇದ್ದೋನು ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡೋದನು ಬಿಟ್ಬಿಟ್ಟ. ನಾನು ಆದ್ರೂ ವಿಡಿಯೋ ಪಾಡಿಯೋ ಮಾಡ್ಬಿಟ್ಟು ಫೇಮಸ್ ಆಗೋಗ್ಬಿಟ್ಟು ನಾನಂತೂ ಫುಲ್ಲು ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಟೆ ನಾನಂತೂ ಗೊತ್ತಾತೆ. ಅದಕ್ಕೇನೆ ಇವಾಗ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸಂದಕ್ಕೆ ಹೆಂಗೋನೂ ಇದು ಮಾಡ್ಕೊಂಡಿವ್ನಿ ತಾನೇ. ನೋಡಿ ಇನ್ಮೇಲೆ ನಿಮಗೆ ತಿಂಗಳ ನಾನು ಕಾಸು ಕೊಡ್ತೀನಿ, ನಿಮ್ಮ ಸಂದಕ್ಕೂ ನೋಡ್ಕೊತೀನಿ. ಅದೇ ನೀವು ರಾಣಿ ಥರ ಕುಂತಿರ್ಬೇಕು ಕಣತ್ತೆ. ಈ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊತೀನಿ ಕಣತ್ತೆ. ನೋಡತ್ತೆ, ನಿಮ್ಗೆ 5 ಲಕ್ಷ ರೂಪಾಯಿ ನಾನು ಈಗಲೇ ತೆಗೆದು ಕೊಟ್ಬಿಡ್ತೀನಿ ಕ್ಯಾಸ. ತಗೊಂಡು ಬೀರುನಾಗ ಭದ್ರವಾಗಿ ಮಾಡಿಗಿಟ್ಕೊಬಿಡಿ ಸರಿನೇ? ಅಯ್ಯೋ 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 ಅಯ್ಯೋ, ಚಿನ್ನದ ಮಟ್ಟ ಇಕ್ಕ ಕೋಳಿ ಬಂದ್ಬಿಡ್ತಪ್ಪ ನಮ್ಮ ಅಡ್ಡಕ್ಕೆ. ಯವ್ವ, ಎಲ್ಲಿದ್ದೆ ತಾಯಿ ನೀನಂತೂ. ಅಮ್ಮ ದೇವ್ರೆ. ನನಗಂತೂ ಈಗ ಭಾಳ ಸಂತೋಷ ಆಗ್ತೈತೆ ನೀನು ಬಂದಿರೋದಕ್ಕೆ. ಈಚೆ ಕಡೆನೇ ಇದ್ದಿದ್ರೆ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊತಾ ಇದ್ದೆ ನಾನಂತೂ. ಈಗ ಏನು ಮಾಡೋಕ್ಕಾಯ್ತದೆ? ಆರತಿನೂ ಎತ್ತಿದ್ದಂಗೆ ಏನು ಮಾಡ್ತಿದ್ದಂಗೆ ಒಳ್ಳೆ ಕತೆ ಆಗೋಯ್ತು. ಒಳಗಡೆಗೆ ಬಂದ್ಬಿಟ್ಟಿದ್ದೀಗ 5 ಲಕ್ಷ ಕೊಡು, ಹಾಗೆ ಒಳಗಡೆ ಇಕ್ಬಿಡ್ತೀನಿ. ಲಗೇಜ್ ಬ್ಯಾಗೆಲ್ಲ ಎತ್ಕೊಂಡ್ಬಿಟ್ಟು ಬಾವ ನೀನು. ಲಗೇಜ್ ಬ್ಯಾಗ ನೀಟಾಗಿ ಒಳಗಡೆ ಎಲ್ಲ ಇಕ್ಬಿಟ್ಟು ಜೋಡಿಸಿವಂತೆ. ನನ್ನ ಮಗ ಬಂದಿದ್ದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಡ್ಬೇಕು ನೀನಂತೂ. ಸರಿನೇ? ನನ್ನ ಮಗ ಹಂಗಂತ ಹಿಂಗಂತ ಬೇಜಾರು ಮಾಡ್ಕೊಬೇಡ ನೀನು. ಅವ್ನಿಗೆ ಹಂಗೇನೇ ಒಂದೊಂದ್ಕಿತ ಹತ್ತದಂಗೆ ಇಳ್ದಂಗೆ ಆಡ್ತಾನೆ. ನಿನಗೆ ಗೊತ್ತಿಲ್ವೇ ಹೆಂಗೆ ಅಂತ ಹೇಳ್ಬಿಟ್ಟು? ಹತ್ತದಂಗೆ ಇಳ್ದಂಗೆ ಹೆಂಗೆ ಆಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಂಗೆ ಹೇಳ್ತಿರೋದು ನಾನು. ನೋಡು, ನನ್ನ ಮಾತು ಕೇಳು. ಅವ್ನು ಏನಾರ ಅಂದ್ಕೊಳ್ಳಿ, ನಿನ್ನ ಜೊತೆಯಾಗಿರು. ನೀನು ಅದೇನೇನು ಕೆಲಸ ಮಾಡ್ತೀಯೋ ಮಾಡ್ಕೊಳವ, ಕುಂತ್ಕೊಂಡು ದುಡಿಬೇಕು ಅಷ್ಟೇ. ಸುಮ್ಮನೆ ಕೂತ್ಕೋಬಾರ್ದು ನೀನು. ಅತ್ತೆ, ನಾನು ಸುಮ್ಮನೆ ಕೂತ್ಕೋತೀನ? ದುಡಿಯೋದು ಬಿಟ್ರೆ ನಂಗೆ ಬೇರೆ ಇನ್ನೇನು ತಲೆನಾಗಿಲ್ಲ. ಬರೀ ದುಡಿಯೋದೇನಿಯ ನನ್ನ ತಲೆನಾಗಿರೋದು ಕಣತ್ತೆ. ಇನ್ನೇನಿದ್ರು ಬರೀ ದುಡಿ 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 ಅಷ್ಟೇನಿಯ. ಬರೀ ದುಡಿಯೋದೇನಿಯ ನನ್ನ ಕೆಲಸ ಕಣತ್ತೆ. ಬನ್ನಿ ಅತ್ತೆ ಬನ್ನಿ, ಲಗೇಜ್ ಎಲ್ಲ ಒಳಗಡೆ ಕಿಕ್ಬಿಡೋಣ. ಹೆಂಗನ ಮಾಡ್ಬಿಟ್ಟು ನನ್ನ ಗಂಡನ ಮನ ಒಲಿಸ್ಕೊಬಿಡ್ತೀನಿ ನಾನಂತಂದ್ರೆ. ನನ್ನ ಗಂಡ ಬಂದಿದ್ದೇನಿಯ ತಡ. ಅತ್ತೆ, ಅಂಗಡಿ ಎಲ್ಲ ಇನ್ನು ಮುಂದೆ ನಾನೇ ನೋಡ್ಕೊಂಡು ಅಂಗಡಿನ ಕುಂತ್ಕೊಂಡೆ ಕೆಲಸ ಎಲ್ಲ ಮಾಡ್ತೀನಿ. ನಿಮಗೂ ವಯಸ್ಸಾಗೈತೆ ಕಣತ್ತೆ, ನೀವು ರಾಣಿ ಥರ ಒಳಗಡೆನೇ ಕುಂತ್ಕೊಳ್ಳಿ. ಸರಿ ಬಾವ, ಲಗೇಜ್ ಎಲ್ಲ ಒಳಗಡೆ ಕಿಕ್ಕನ್ ಬಾ. ನಾನು ಇಡ್ತೀನಿ ಬಿಡಿಯತ್ತೆ, ಇಡ್ತೀನಿ ನಾನು. ಇನ್ನು ಬ್ಯಾರೆ ಹುಡುಗಿನ ಹುಡುಕ ಅಂತ ಅವಶ್ಯಕತೆ ಏನೈತೆ? ನನ್ನ ಮಗಂಗೆ ಇವಳೇನೇ ಸಾಕಲ್ವಾ? ಇವಳ ಜೊತೆ ಹೆಂಗೋನು ನೆಮ್ಮದಿಯಾಗಿ ಇದ್ಬಿಟ್ರೆ ಅಷ್ಟೇನೇ ಸಾಕು. ಅದಕ್ಕಿನ್ನೂ ಇನ್ನೇನು ಬೇಕಾಯ್ತದೆ? ನೆಮ್ಮದಿಯಾಗಿ ಇದ್ಬಿಟ್ರೆ ಹೆಂಗೋನೋ ಆಯ್ತದೆ. ನೋಡೋಣ ಇರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹೆಂಗೋ ಇವಳು ಸಂಪಾದನೆ ಮಾಡಿ ನನ್ನ ಮಗನೂ ಸಂಪಾದನೆ ಮಾಡಿದ್ರೆ ಹೆಂಗೋ ನಡೆದೋಯ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಲಕ್ಷ್ಮಿ ಏನಾದರೂ ಒದ್ಕೊಂಡು ಬಂದ್ಬಿಟ್ರೆ ಮನೆಗೆ ಹಿಂಗೆ ನೀವು ಒದ್ಕೊಂಡು ಬಂದ್ಬಿಡ್ತದೆ ಲಕ್ಷ್ಮಿ ಅಂತನ್ವೆ ಮನೆಗೆ. ಯಪ್ಪ ತಾಯಿ ನಮ್ಮವ್ವ ಹಿಂಗೆ ಬಂದ್ಬಿಡವ ನಮ್ಮ ಮನ್ಗಂತೂನ್ವೆ. ನನ್ನ ಸೊಸೆ ರೂಪದಾಗ ಬಂದ್ಬಿಟ್ಟೆ ಇವಾಗ, ನನ್ನ ಮಗನ ರೂಪದಾಗ ಕಾಣಿಸ್ತಿದೀಗ. ಹಿಂಗೆ ನಂಗೆ ಇನ್ನೂ ಶಾನೆ ದುಡ್ಡು ಬರಂಗೆ ಮಾಡ್ಬಿಡಪ್ಪ. ಹಬ್ಬ, ಈಗ ನಂಗೆ ಗೊತ್ತಿ ಸಮಾಧಾನ ಆಯಿತು. ಪಾಪಣ್ಣ, ನಂಗಂತೂ ಒಂಚೂರು ಅರ್ಥ ಆಯ್ತಿಲ್ಲ. ನಮ್ಮಮ್ಮ ಯಾಕೆ ಅರ್ಥ ಮಾಡ್ಕೊತಾ ಇಲ್ವೋ ಏನೋ ಗೊತ್ತಿಲ್ಲ. ಆಶಾ ನಮ್ಮ ಮನೆಗೆ ಬರ್ಕೊಡ್ದು, ಆಶು ನೀನು ಮದುವೆ ಮಾಡ್ಕೋಬಾರ್ದು, ನೀನು ಹಂಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ರೆ ಹಂಗೇನೇ ಮಾತಾಡ್ತಾ ಇದ್ದು ನಮ್ಮಮ್ಮ. ನಾನಿರಬೇಕು ಇಲ್ಲ ಮನೆಯಾಗ ಆಶೆ ಇರಬೇಕು. ಆಶುಂಗೆ ಈ ಮನೆಯಾಗೆ ಜಾಗ ಇಲ್ಲ, ನೀನು ದುಡಿತಿದ್ಯಾ ಅಂತ ಹೇಳ್ಬಿಟ್ಟು ಆಶೆ ಬಂದ್ಬಿಟ್ಟು ಹಿಂಗೆಲ್ಲ ಸೇರ್ಕೊಬಿಟ್ಟವಳೆ. ಆಶುನ್ ಕಂಡ್ರೆ ನನಗೆ ಆಗಕ್ಕಿಲ್ಲ, ನನಗೆ ಇದು ನನಗೆ ಅವಳಂದ್ರೆ ಇಷ್ಟ ಆಗಕ್ಕಿಲ್ಲ. ಏನೇನೋ ಸುಮ್ಕೆ ಕಥೆಯ ಪೂರ್ಣ ಎಲ್ಲ ಹೊಡಿತಾ ಇತ್ತು ನಮ್ಮಮ್ಮ. ಈಗ ನಮ್ಮ ಅಮ್ಮನ ಬಿಡೋದ, ಆಶುನ್ ಜೊತೆ ಸೇರ್ಕೊಳ್ಳೋದ, ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ಲ.
ನೋಡಿ ದುಡಿದ್ರು ಇವಾಗ ನಿಮ್ದು ಇಲ್ದಂಗೆ ಆಗ್ಬಿಟ್ಟೈತೆ. ನನಗೆ ಆಶನ ಮೇಲೆ ಭಾಳ ಪ್ರೀತಿ ಆಗೋಗ್ಬಿಟ್ಟೈತೆ. ನಿಮಗೂ ಗೊತ್ತಿಲ್ದಿರೋದು ಏನೈತೆ ಹೇಳಿ. ಅವಳಂದರೆ ನನಗಂತೂ ತುಂಬಾ ಇಷ್ಟ. ಆದರೆ ಏನು ಮಾಡಬೇಕು ಎತ್ತು ಮಾಡಬೇಕು ಒಂದೂ ಅರ್ಥ ಆಯ್ತಿಲ್ಲ ನಂಗಂತೂನುವೆ. ಪಾಪಣ್ಣ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಏನು ಮಾಡ್ಬೋದು ನಾನು ಅಂತ ಅನ್ನಿಸ್ತೈತೆ ಹೇಳ್ಬಿಡಿ. ಈ ಕಡೆ ನಮ್ಮ ಅಮ್ಮನೂ ಬಿಡೋಕ್ಕಾಗಿಲ್ಲ, ಚಿಕ್ಕ ಹುಡುಗನಿಂದ ಸಾಕ್ಬಿಟ್ಟೈತೆ. ಆ ಕಡೆ ಅದೇನು ಅಂತಾರಲ್ಲ ನನ್ನ ಇವಳನ್ನೂ ಬಿಡೋಕ್ಕಾಯ್ತಿಲ್ಲ ನನಗೆ. ಏನು ಮಾಡೋದು ನೋಡ ನೋಡು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಏನಿಗೆ ಸಂಸಾರ. ನಿಮ್ಮ ಅಮ್ಮಂಗೆ ಕೂರಿಸ್ಕೊಂಡು ನಿಧಾನಕ್ಕೆ ಅರ್ಥ ಮಾಡಿಸ್ಬೇಕು ನೀನುವೆ. ಯಾರು ಏನು ಎತ್ತ ಇವಾಗ ಎಷ್ಟು ಬದಲಾಗವಳೆ ಆಶಾ. ನೀನು ಚಂದಕ್ಕಿರ್ತೀಯ ಖುಷಿಯಾಗಿರ್ತೀಯ. ಎಲ್ಲ ಪ್ರತಿಯೊಂದು ಹೇಳ್ಬೇಕು. ಹಿಂಗೆ ನಾನು ಅಂತ ಗೊತ್ತಿಲ್ಲ ಕಣಮ್ಮ ಅವಳಿಗೆ. ಹಿಂಗೆಲ್ಲ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನೀನಂತೂ ಎಲ್ಲ ನಿಧಾನಕ್ಕೆ ಹೇಳ್ಬೇಕು ಕೂರಿಸ್ಕೊಂಡು. ಯಾವ ತಾಯಿ ತಾನೇನಿಯ ಮಗ ಸಂದಕ್ಕಿರೋದನ್ನ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ನೀನೇ ಹೇಳು. ಎಲ್ಲ ತಾಯಿಗಳಿಗೂ ಇಷ್ಟನೇನಿಯ ತಾನೇ. ಯಾರು ತಾನೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಮ್ಮನೂ ಕೂರಿಸ್ಕೊಂಡು ಒಂದ್ಕಿತ ಮಾತಾಡು, ಎಲ್ಲ ಸರೋಯ್ತದೆ. ಅಯ್ಯೋ ಪಾಪಣ್ಣ ನಮ್ಮ ಅಮ್ಮನ ಬುದ್ಧಿ ನಿಂಗೆ ಗೊತ್ತಿಲ್ವ ಹೇಳು. ಎಷ್ಟು ಮಾತಾಡಿದ್ರು ಅಷ್ಟೇನಿಯ, ಎಷ್ಟು ಹೇಳಿದ್ರು ಅಷ್ಟೇನಿಯ. ನಮ್ಮಮ್ಮ ಬದಲಾಗ ಮಾತೇ ಇಲ್ಲ ನಮ್ಮಮ್ಮ. ಯೋತಿ ಅಂದರೆ ಪ್ರಿಯತಿ ಅಂತಂದು ನಮ್ಮಮ್ಮ. ಅಯ್ಯೋ ನನಗೂನುವೆ ಜೊಲ್ಮುಕ್ಕೆ ಸಾಕಾಗೋಗ್ಬಿಟ್ಟೈತೆ ನನಗೂನುವೆ ಜೊಲ್ಮುಕ್ಕೆ. ಏನು ಮಾಡಬೇಕು ಅಂತ ಏನಿಯ ಅರ್ಥ ಆಯ್ತಿಲ್ಲ ನಂಗಂತೂನುವೆ. ಛೇ ಹೆಂಗೆ ಅಂತ ಹೇಳಿದ್ರೆ ಅದು ಏನು ಮಾಡಬೇಕು ಏನು ಬಿಡಬೇಕು ನಮ್ಮ ಅಮ್ಮನ ಹೆಂಗೆ ಸಂಭಾಳಿಸ್ಬೇಕು. ದುಡ್ಡಿನ ಹುಚ್ಚಿಡ್ಕೊಬಿಟ್ಟೈತೆ ನಮ್ಮ ಅಮ್ಮಂಗೆ ನಡುವೆ. ಸಂಪಾದನೆ ಮಾಡ್ತಿದ್ದೀನಲ್ಲ ಅದಕ್ಕೆ ಗೊತ್ತಾ ಇರೋದವಳು ಅಂತ ಅನ್ಕೊಬಿಟ್ಟೈತೆ. ಅದೇ ಒಂದ್ಸಲ ಕುಂತ್ಕೊಂಡು ಎಲ್ಲನೂ ಇದು ಮಾಡ್ತೀನಿರು. ನೋಡು ಸಂಸಾರ ಅಂದಮೇಲೆ ನಾನು ನಿನ್ನಂಗೆ ಎಗರಾಡ್ಬಿಟ್ಟು ಸಂಸಾರ ಹಾಳು ಮಾಡ್ಕೊಂಡು ಕುಂತಿರ್ಲಿಲ್ವಾ. ಈ ವಯಸ್ಸಾಗಿ ನೋಡು ನೀವು ಒಂದು ಮಾಡಿದ್ದೀರ ನನ್ನ ಸಂಸಾರನ. ಅಂತದ್ರಾಗ ನಾನೇನು ಬುದ್ಧಿ ಹೇಳಂತದ್ದು ಏನಪ್ಪ ಐತೆ ರಾಹುಲ್. ನೀನೇನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಸರಿನೇ. ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ನಿಧಾನಕ್ಕೆ ಕುಂತ್ಕೊಂಡು ನಿಮ್ಮ ಅಮ್ಮಂತ ಮಾತಾಡು. ಎಲ್ಲನೂ ಸೊರೈತದೆ. ಇಂಥ ಸಮಸ್ಯೆ ಪರಿಹಾರ ಇಲ್ಲ ಅಂತ ಏನಾದರೂ ಐತಾ ಹೇಳು. ಇಲ್ಲ ಇಲ್ಲ ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಅಂತ ಇದ್ದೇ ಇರ್ತದೆ ಅಲ್ವೇ. ಎಲ್ಲ ಸಮಸ್ಯೆಗೂ ಪರಿಹಾರ ಇರ್ಬೇಕಾದ್ರೆ ಇದ್ರಾಗೂ ಇರ್ತದೆ. ನಿಮ್ಮ ಅಮ್ಮನ ಕೂರಿಸ್ಕೊಂಡು ಹಂಗಲ್ಲಮ್ಮ ಹಿಂಗಲ್ಲಮ್ಮ ನಂಗೆ ಅವಳಂದ್ರೆ ಇಷ್ಟ ಕಣಮ್ಮ, ಅವಳು ಒಳ್ಳೆ ಕಣಮ್ಮ ಅಂತ ಏನೋ ಒಂದು ಒಳ್ಳೆ ಮಾತಾಗಿ ಹೇಳು. ಎಲ್ಲರೂ ಅರ್ಥ ಮಾಡ್ಕೊತಾರೆ ಕಣಪ್ಪ. ನೀನು ಕೂಗಾಡಿದ್ರೆ ನಿಮ್ಮ ಅಮ್ಮನೂ ಕೂಗಾಡಿದ್ರೆ ಏನು ಪ್ರಯೋಜನ ಏನೇ ಇರಕ್ಕಿಲ್ಲ. ಸರಿ ಪಾಪಣ್ಣವ್ರೆ ಆಯ್ತು, ನೀವು ಹೇಳಿದ್ದೇನೆ ನಾನು ಕೇಳ್ತೀನಿ. ನೀವು ಹೇಳ್ದಂಗೆ ಆಗಲಿ. ನಾನು ಹೋಗ್ಬಿಟ್ಟು ಸರಿ ಎಲ್ಲನೂ ಮಾತಾಡ್ತೀನಿ. ಒಂದು ಕಿತ ನಾನು ಕುಂತ್ಕೊಂಡು ಮಾತಾಡ್ತೀನಿ ರೀ. ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ನಮ್ಮ ಅಮ್ಮಂತಾಗೆಲ್ಲ ಒಪ್ಪಿಸ್ತೀನಿ. ನೋಡೋಣ ಇನ್ನು ಮುಂದೆ ಆದರೂ ನನ್ನ ಜೀವನ ಸಂದಕ್ಕಿದ್ಬಿಟ್ರೆ ಸಾಕು. ಎಲ್ಲರೂ ಸಂದಕ್ಕೇನೇ ಆಗೋರೆ, ನನ್ನ ಜೀವನನೇ ಹಿಂಗೆ. ಸರಿ ಆಯಿತು, ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಹೀಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂತಾಗ ಮಾತಾಡ್ತೀನಿ ರೀ ಎಲ್ಲನೂ. ಸರಿ ಕಣಪ್ಪ ಹೋಗು, ಯಾವುದಕ್ಕೂ ಯೋಚನೆ ಮಾಡಬೇಡ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಏನಿಯ ಬಾ ಸರಿನೇ. ಹಾಂ ಸರಿ ಸರಿ ಆಯಿತು. ಹೆಂಗೋ ಎಲ್ಲ ಒಳ್ಳೇದಾದ್ರೇನೆ ಸಾಕು.